ಈಗ ಈ ಪ್ರಕರಣದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಮೈಸೂರು ಪ್ರತಿನಿಧಿ ಸುರೇಶ್ ನೀಡ್ತಾರೆ. ಸುರೇಶ್, ಓಕೆ, ಅಕ್ರಮವಾಗಿ ಭೂಮಿ ಖರೀದಿ ಮಾಡಿರೋದು ಅಂತ ಬೆಳಕಿಗೆ ಬರ್ತಾ ಇದೆ. ವಾಪಸ್ ಅಲ್ಲಿ ಕೊಡಿ ಅಂದ್ರೂ ಇವ್ರು ಕೊಟ್ಟಿಲ್ಲ, ಇವರೇ ಅದನ್ನ ನೋಡ್ಕೊಳ್ತಾ ಇದ್ದಾರೆ ಅಂದ್ರೆ ಹೇಗೆ, ಎಷ್ಟು ವರ್ಷಗಳಿಂದ? ಸದ್ಯಕ್ಕೆ ಡೀಟೇಲ್ಸ್ ಏನು ಸಿಗ್ತಾ ಇದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ? ವಿದ್ಯೆ ಏನು ಮೈಸೂರು ಜಿಲ್ಲೆ HD ಕೋಟೆ ತಾಲೂಕಿನ ಸರಗೂರು ವ್ಯಾಪ್ತಿ, ಇವತ್ತಿನ ಸರಗೂರು ತಾಲೂಕು ವ್ಯಾಪ್ತಿ ಬರುತ್ತೆ. ಆ ಒಂದು ಜಾಗ ಯಡಿಯಾಲ ಅರಣ್ಯ ವ್ಯಾಪ್ತಿಗೆ ರೇಂಜ್ ಅದು. ಅಂದ್ರೆ ಬಹಳ ಮುಖ್ಯವಾಗಿ 1973ರಲ್ಲಿ ಅಲ್ಲಿರ್ತಕ್ಕಂಥ ರೈತರು, ನಾವು ಕೃಷಿ ಭೂಮಿಯನ್ನ ಮಾಡ್ತಾ ಇದ್ದೀವಿ, ನಮಗೆ ಜಮೀನನ್ನ ಗ್ರಾಂಟ್ ಮಾಡಿಕೊಡಿ ಅಂತೇಳಿ ತಹಶೀಲ್ದಾರ್ ಅವರಿಗೆ ಅರ್ಜಿಯನ್ನ ಹಾಕ್ತಾರೆ. ಆ ಸಂದರ್ಭದಲ್ಲಿ ಶಂಭುಗೋಡ್ನಳ್ಳಿ ಸರ್ವೆ ನಂಬರ್ 1, 2, 3 ಜೊತೆಗೆ 26 ಜೊತೆಗೆ ಲಕ್ಸೋಗೆ ಗ್ರಾಮದ 32, 34 ಏನು ಸರ್ವೆ ನಂಬರ್ಗಳೇನಿದೆ, ಆ ಸರ್ವೆ ನಂಬರ್ಗಳ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸುಮಾರು 60ಕ್ಕೂ ಹೆಚ್ಚು ರೈತರು ಅಲ್ಲಿ ಕೃಷಿ ಭೂಮಿಗಾಗಿ ತಮಗೆ ಪಹಣಿ ಪತ್ರವನ್ನ ಜೊತೆಗೆ ಹಕ್ಕುಪತ್ರವನ್ನ ಕೊಡಿ ಅಂತೇಳಿ ಒಂದು ಅರ್ಜಿಯನ್ನ ಹಾಕ್ತಾರೆ. ಅರ್ಜಿ ಹಾಕಿದಂತಹ ರೈತರಿಗೆ HD ಕೋಟೆಯ ತಹಸೀಲ್ದಾರ್ ಅವರು ಸ್ಥಳ ಪರಿಶೀಲನೆಯನ್ನ ಮಾಡಿ, ಹೌದು ಇಲ್ಲಿ ಕೃಷಿ ಭೂಮಿ ಮಾಡ್ತಿದ್ದಾರೆ, ಕೃಷಿ ಭೂಮಿಗೆ ಯೋಗ್ಯವಾದ ಭೂಮಿ, ಇವರು ಬಹಳ ವರ್ಷಗಳಿಂದ ಇದ್ದಾರೆ ಅವ್ರಿಗೆ ಅಂತೇಳಿ ಅವ್ರಿಗೆ ಗ್ರಾಂಟ್ ಅನ್ನ ಮಾಡ್ಕೊಡ್ತಾರೆ. ಯಾವಾಗ 1973ರಲ್ಲಿ. ಅದಾದ ಬಳಿಕ ಅಲ್ಲಿ ಒಂದು ಷರತ್ತು ಕೂಡ ಇರುತ್ತೆ, ಯಾವುದೇ ಜಮೀನು ಕೃಷಿ ಉದ್ದೇಶಕ್ಕಾಗಿ ಬಳಕೆ ಆಗಿರ್ತಕ್ಕಂಥ ಜಮೀನನ್ನ ರೈತರಿಗೆ ಗ್ರಾಂಟ್ ಮಾಡಿಕೊಡುವಂತ ಸಂದರ್ಭದಲ್ಲಿ ಅಲ್ಲಿ ಷರತ್ತನ್ನ ಹಾಕಿರ್ತಾರೆ, ಯಾವುದೇ ಕಾರಣಕ್ಕೂ ಕೂಡ ಈ ಒಂದು ಕೃಷಿ ಭೂಮಿಯನ್ನ ತಾವು ಕೃಷಿಯನ್ನ ಮಾಡಬೇಕು, ಪಾಳು ಬಿಡಬಾರದು, ಜೊತೆಗೆ ಇಲ್ಲಿ ಮರಗಿಡಗಳನ್ನ ಬೆಳಿಬೇಕು, ಜೊತೆಗೆ ನೀವು ಯಾರಿಗೂ ಕೂಡ ಪರಭಾರಿಯನ್ನ ಅಂದ್ರೆ ಮಾರಾಟವನ್ನ ಮಾಡುವಂತಿಲ್ಲ, ಹಾಗಿದ್ರೆ ಮಾತ್ರ ನೀವು ಈ ಒಂದು ಭೂಮಿಗೆ ಹಕ್ಕುದಾರರು ಅಂತೇಳಿ ಅಂದೇ ಏನು ಸಾಗುವಳಿ ಚೀಟಿ ಕೊಡುವಂತ ಸಂದರ್ಭದಲ್ಲಿ ಷರತ್ತುಗಳನ್ನ ಹಾಕಿರ್ತಾರೆ. ಆದ್ರೆ ರೈತರು ಏನ್ ಮಾಡ್ತಾರೆ, ಈ ಗ್ರಾಂಟ್ ಭೂಮಿಯನ್ನ ಪಡ್ಕೊಂಡಂತಹ ರೈತರು ಅಂದ್ರೆ ಸಿದ್ದಯ್ಯ, ದುಂಡೆಯ ಸೇರಿದಂತೆ ಸುಮಾರು 62 ಮಂದಿ ಈ ರಾಣಾ ಜಾರ್ಜ್ ಅವರಿಗೆ 81ರಲ್ಲಿ ಈ ರಾಣಾ ಜಾರ್ಜ್ ಅವರ ಕುಟುಂಬ ಅಂದ್ರೆ MC ಜಾರ್ಜ್ ಅಂತ ಏನಿದ್ದಾರೆ ಪವರ್ ಮಿನಿಸ್ಟರ್, ಅವರಿಗೆ ಈ ಒಂದು ಭೂಮಿಯನ್ನ ಮಾರಾಟ ಮಾಡಿಬಿಡ್ತಾರೆ. ಅದು ಕಾನೂನು ಬಾಹಿರವಾಗಿ 15 ವರ್ಷಗಳ ನಂತರ ಮಾರಾಟ ಮಾಡಬೇಕಾದಂತಹ ಭೂಮಿಯನ್ನ 73ರಲ್ಲಿ ಕೊಂಡು ಸುಮಾರು 7ರಿಂದ 8 ವರ್ಷಕ್ಕೆ ಮಾರಾಟ ಮಾಡಿರೋದು ಇಲ್ಲಿ ಷರತ್ತು ಉಲ್ಲಂಘನೆ ಆಗುತ್ತೆ. ಆ ಒಂದು ಉಲ್ಲಂಘನೆಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆ ಒಂದು ಉಲ್ಲಂಘನೆ ಆಗಿದ್ರು ಅದರ ನಡುವೆ ಏನಾಗುತ್ತೆ, 74ರಲ್ಲಿ ಕೂಡ ತಹಶೀಲ್ದಾರ್ ಮತ್ತೊಂದು ಆದೇಶವನ್ನು ಮಾಡ್ತಾರೆ. ಜೊತೆಗೆ ಅರಣ್ಯ ಇಲಾಖೆ ಮತ್ತೆ ತಹಶೀಲ್ದಾರ್ ಅವರ ಜಂಟಿ ಸರ್ವೆ ಕಾರ್ಯವನ್ನ ನಡೆಸಿ ಈ ಒಂದು ಜಾಗ ಏನಿದೆ ಇದು ನುಗು ವನ್ಯಜೀವಿ ವಲಯದ ವ್ಯಾಪ್ತಿಗೆ ಬರೋದ್ರಿಂದ ಇಲ್ಲಿ ಕೃಷಿ ಜಮೀನನ್ನ ಮಾಡುವಂತಹ ಹಿನ್ನೆಲೆಯಲ್ಲಿ ಕೊಟ್ಟಿರ್ತಕ್ಕಂತಹ ಗ್ರಾಂಟ್ ಗಳನ್ನ ಕ್ಯಾನ್ಸಲ್ ಮಾಡಿ, ಯಾರು ಈ ಒಂದು ಜಮೀನುಗಳಲ್ಲಿ ಬಳಕೆಯನ್ನ ಮಾಡ್ತಾ ಇದ್ರು, ಮನೆ ಕಟ್ಕೊಂಡಿದ್ರು, ಜೊತೆಗೆ ಜಮೀನನ್ನ ಡೆವಲಪ್ ಮಾಡ್ಕೊಂಡಿದ್ರು, ಆ ಒಂದು ಹಣವನ್ನ ವಾಪಸ್ ರೈತರಿಗೆ ಕೊಡುವಂತಹ ಹಿನ್ನೆಲೆಯಲ್ಲಿ 1974ಕ್ಕೆ ಆದೇಶವನ್ನ ಮಾಡ್ತಾರೆ. ಅಂದ್ರೆ ಕೃಷಿ ಜಮೀನಿಗೆ ಕೊಟ್ಟಂತಹ ಪಾಣಿಯನ್ನ ಕ್ಯಾನ್ಸಲ್ ಮಾಡಿ 74ಕ್ಕೆ ಇವರು ತಹಶೀಲ್ದಾರ್ ಅವರು ಆದೇಶವನ್ನ ಮಾಡಿದಂತ ಸಂದರ್ಭದಲ್ಲಿ ರೈತರು ಕೂಡ ಹಕ್ಕನ್ನ ಕಳೆದುಕೊಳ್ತಾರೆ. ಆ ಹಕ್ಕನ್ನ ಕಳ್ಕೊಂಡ್ರು ಕೂಡ 81ರಲ್ಲಿ ಹಳೆಯ ಏನು ಡಾಕ್ಯುಮೆಂಟ್ಗಳೇನಿದೆ, ಡಾಕ್ಯುಮೆಂಟ್ಗಳ ಆಧಾರದ ಮೇಲೆ ಇದೇ ಜಾರ್ಜ್ ಕುಟುಂಬ ಅಲ್ಲಿ 100 ಎಕರೆ ಜಮೀನನ್ನ ಖರೀದಿ ಮಾಡುತ್ತೆ. ಖರೀದಿ ಮಾಡಿ ಈಗಲೂ ಕೂಡ ಅವರೇ ಸ್ವಾಧೀನದಲ್ಲಿದ್ದಾರೆ. ಆದ್ರೆ ಇವಾಗ ಅರಣ್ಯ ಇಲಾಖೆ ಹೇಳೋದೇನು, ಏನು ಬಂಡೀಪುರ ಹುಲಿ ಸಂರಕ್ಷಿತ ಅರಣ್ಯ ವ್ಯಾಪ್ತಿಗೆ ಬರ್ತಕ್ಕಂಥ ಈ ಒಂದು ಪ್ರದೇಶ ನುಗು ವನ್ಯಜೀವಿ ವಲಯದ ವ್ಯಾಪ್ತಿಗೆ ಬರುತ್ತೆ. ಹೀಗಾಗಿ ಆ ಒಂದು ಜಮೀನನ್ನ ಹಸ್ತಾಂತರವನ್ನ ಮಾಡಬೇಕು. ಯಾರು ಈ ಕಾನೂನು ಬಾಹಿರವಾಗಿ ಈ ಒಂದು ಕೃಷಿ ಜಮೀನನ್ನ ಖರೀದಿ ಮಾಡಿದ್ದಾರೆ ಜಾರ್ಜ್ ಕುಟುಂಬ, ಆ ಒಂದು ಜಾರ್ಜ್ ಕುಟುಂಬದ RTC ಕಾಲಮನ್ನ ಹಕ್ಕುವನ್ನ ತೆಗೆದಾಕಿ ಅರಣ್ಯ ಇಲಾಖೆಯ ಹಕ್ಕಿಗೆ ವರ್ಗಾಯಿಸಬೇಕು ಅಂತೇಳಿ ಈಗಾಗಲೇ ಮೈಸೂರಿನ ಯಡಿಯಾಲ RFO ಏನಿದ್ದಾರೆ ಅವರು ಈಗಾಗಲೇ ಹುಣಸೂರು ಉಪವಿಭಾಗಾಧಿಕಾರಿಗಳಿಗೆ ಒಂದು ಪತ್ರವನ್ನ ಬರೆದು ಜಂಟಿ ಕಾರ್ಯಗಳನ್ನ ಮಾಡೇ ಆಗಿದೆ. ಜೊತೆಗೆ ಅಲ್ಲಿರ್ತಕ್ಕಂಥ ಡಾಕ್ಯುಮೆಂಟ್ಗಳನ್ನು ಕೂಡ ಮೆನ್ಷನ್ ಅನ್ನ ಮಾಡಿ ಆ ಒಂದು ಭೂಮಿಯನ್ನ ಅರಣ್ಯ ಇಲಾಖೆಗೆ ಹಸ್ತಾಂತರ ಮಾಡುವ ಪ್ರಕ್ರಿಯೆಯನ್ನ ನೀವು ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈಗಾಗಲೇ ಯಡಿಯಾಲ ವನ್ಯಜೀವಿ ಉಪವಿಭಾಗದ ACF RFO ಅವರು ಒಂದು ಪತ್ರವನ್ನ ಬರೆದಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕ್ರಮ ಕೈಗೊಳ್ಳೋದಕ್ಕೆ ಹುಣಸೂರು AC ಅವರು ಮುಂದಾಗಿದ್ದಾರೆ. ಬಹಳ ಮುಖ್ಯವಾಗಿ ಜೂನ್ 2ರಂದು ಈ ಭೂಮಿಗೆ ಸಂಬಂಧಪಟ್ಟಂತೆ ಅಂದ್ರೆ ಯಡಿಯಾಲ ರೇಂಜ್ ವ್ಯಾಪ್ತಿಯ ಇರ್ತಕ್ಕಂಥ ನುಗು ಅರಣ್ಯ ವಲಯದ ವ್ಯಾಪ್ತಿಗೆ ಬರ್ತಕ್ಕಂಥ ಈ ಒಂದು ಜಮೀನಿನ ವ್ಯಾಪ್ತಿಯಲ್ಲಿ ಹೋಗ್ಬೇಕಂತ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಆ ಒಂದು ಭೂಮಿಗೆ ಹೋಗೋದಕ್ಕೆ ರಾಜ್ಯ ಅರಣ್ಯ ಇಲಾಖೆ
ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿರೋದಿಲ್ಲ, ಯಾಕಂದ್ರೆ ವಿರೋಧಿಸುತ್ತೆ. ಯಾಕಂದ್ರೆ ಅರಣ್ಯ ಕಾಯ್ದೆ ಅಡಿಯಲ್ಲಿ ಜಮೀನಿನ ಒಳಗೆ ಅಂದ್ರೆ ಸಂಜೆಯ ವೇಳೆ ಸಂಜೆ ಬೆಳಗ್ಗೆ 6ರಿಂದ ಸಂಜೆ 6ರವರೆಗೂ ಕೂಡ ಸಾರ್ವಜನಿಕರ ಪ್ರವೇಶವನ್ನ ನಿರ್ಬಂಧ ಮಾಡಿತ್ತು. ಆ ಒಂದು ವಿಚಾರವನ್ನ ಮುಂದಿಟ್ಕೊಂಡು ಹೈಕೋರ್ಟ್ಗೆ ಕೂಡ ಈ ರಾಣಾ ಜಾರ್ಜ್ ಅವರು ಒಂದು ಅರ್ಜಿಯನ್ನ ಹಾಕಿರ್ತಾರೆ. ಹೈಕೋರ್ಟ್ನ ಏಕಸದಸ್ಯ ಪೀಠದ ನ್ಯಾಯಮೂರ್ತಿಗಳಾದಂತಹ ನಾಗಪ್ರಸನ್ನ ಅವರಿದ್ದಂತಹ ಪೀಠ ಜೂನ್ 2ರಲ್ಲಿ ಈ ಒಂದು ಒಂದಷ್ಟು ದಾಖಲೆಗಳನ್ನ ನೋಡಿ ಅವರಿಗೆ ಅರಣ್ಯದ ಒಳಗೆ ಸಂಚಾರವನ್ನ ಮಾಡೋದಕ್ಕೆ ಗ್ರೀನ್ ಸಿಗ್ನಲ್ ಅನ್ನ ಕೊಟ್ಟಿದ್ದಾರೆ. ಇದು ಅರಣ್ಯ ಇಲಾಖೆ ಜೊತೆಗೆ ಏನು ರಾಜ್ಯ ಸರ್ಕಾರ ಜೊತೆಗೆ ಹೈಕೋರ್ಟ್ ಗಳನ್ನು ಕೂಡ ಏನು ರಾಣಾ ಜಾರ್ಜ್ ಅವರು ಕಣ್ತಪ್ಪಿಸಿದ್ದಾರೆ ಅನ್ನೋ ಒಂದು ಗಂಭೀರ ಆರೋಪ ಇದೆ. ಹೀಗಾಗಿ ಆ ಜಮೀನನ್ನ ವಶಕ್ಕೆ ಪಡಿಬೇಕು. ತೆಗೆದುಕೊಂಡಿರೋದಂತೆ ಜಮೀನು ಕಾನೂನು ಬಾಹಿರ. ಹೀಗಾಗಿ ಅವರು ಆ ಜಮೀನಿನ ಮೇಲೆ ಎಷ್ಟರ ಪ್ರಮಾಣದಲ್ಲಿ ಹಕ್ಕನ್ನ ಉಳಿಸ್ಕೊಂಡಿರ್ತಾರೆ. ಯಾಕಂದ್ರೆ ಗ್ರಾಂಟ್ ಆದಂತಹ ಭೂಮಿಯನ್ನ 15 ವರ್ಷಗಳವರೆಗೆ ಪರಭಾರೆ ಮಾಡುವಂತಿಲ್ಲ ಅಂತೇಳಿ ನಿಯಮ ಇದ್ರು ಕೂಡ ಗ್ರಾಂಟ್ ನ ಷರತ್ತನ್ನ ಉಲ್ಲಂಘನೆಯನ್ನ ಮಾಡಿ ಈ ಜಮೀನನ್ನ 1981ರಲ್ಲಿ ಜಾರ್ಜ್ ಅವರ ಕುಟುಂಬ ಖರೀದಿ ಮಾಡಿ ಈವರೆಗೂ ಕೂಡ ಅಲ್ಲಿ ಸ್ವಾಧೀನದಲ್ಲಿದೆ. ಆದ್ರೆ ಕಾಡಿನ ವ್ಯಾಪ್ತಿಗೆ ಬರ್ತಕ್ಕಂತಹ ಈ ಒಂದು ವನ್ಯಜೀವಿ ವ್ಯಾಪ್ತಿಗೆ ಬರ್ತಕ್ಕಂತಹ ಈ ಒಂದು ಭೂಮಿಯನ್ನ ಈಗ ಅರಣ್ಯ ಇಲಾಖೆ ವ್ಯಾಪ್ತಿಗೆ ಪಡ್ಕೊಳ್ಳುವ ನಿಟ್ಟಿನಲ್ಲಿ ರಾಜ್ಯ ಸರ್ಕಾರ ಮುಂದಾಗುವಂತಹ ನಿಟ್ಟಿನಲ್ಲಿ ಯಾವ ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ಯಾಕಂದ್ರೆ ಇದು ಪ್ರಭಾವವನ್ನ ಬಳಸಿ ಈ ಒಂದು ಜಮೀನನ್ನ ತಮ್ಮಲ್ಲಿಗೆ 1981ರಿಂದ ಈವರೆಗೂ ಕೂಡ ಉಳಿಸ್ಕೊಂಡಿರೋದು ಅವರ ಪ್ರಭಾವವನ್ನ ಬೀರಿಯೇ. ಹೀಗಾಗಿ ಈಗ ಸರಗೂರು ತಾಲೂಕಿನ ವ್ಯಾಪ್ತಿಗೆ ಬರುತ್ತೆ, ಯಡಿಯಾಲ ರೇಂಜ್ ಅರಣ್ಯ ವ್ಯಾಪ್ತಿಗೆ ಈ ಒಂದು ಜಮೀನು ಬರುತ್ತೆ. ಹೀಗಾಗಿ ಭೂಮಿ ಮಾರಾಟ ಮಾಡಿದವ್ರಿಗೆ ಹಕ್ಕಿಲ್ಲ ಅಂತ ಹೇಳಿದಂತ ಸಂದರ್ಭದಲ್ಲಿ ಖರೀದಿ ಮಾಡಿದವ್ರಿಗೆ ಎಷ್ಟರ ಮಟ್ಟಿಗೆ ಇದೆ ಅನ್ನೋದು ಇಲ್ಲಿನ ಪ್ರಶ್ನೆ ಆಗಿದೆ. ಹೀಗಾಗಿ ರಾಜ್ಯ ಸರ್ಕಾರ ಇರ್ಬೋದು, ಅರಣ್ಯ ಇಲಾಖೆ ಇರ್ಬೋದು, ಯಾವ ರೀತಿ ಕ್ರಮ ಕೈಗೊಳ್ಳುತ್ತೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲಕ್ಕೆ ಕಾರಣ ಆಗಿದೆ. ವಿದ್ಯಾ, ಓಕೆ ಸ್ಟೇ ವಿತ್ ಮೀ, ನಾನು ನಿಮ್ಮನ್ನ ಮತ್ತೆ ಸಂಪರ್ಕಕ್ಕೆ ತಗೊಳ್ತೀನಿ. ಸೊ ಇದೀಗ ರಾಣಾ ಜಾರ್ಜ್ ಅವರು ಅಕ್ರಮವಾಗಿ ಭೂಮಿ ಖರೀದಿ ಮಾಡಿದ್ದಾರೆ ಅನ್ನುವಂಥದ್ದಷ್ಟೇ ಹೈಲೈಟ್ಸ್ ಅಲ್ಲ, ಇನ್ನು ಮುಂದಕ್ಕೆ ವೆರಿ ಇಂಟ್ರೆಸ್ಟಿಂಗ್ ಸುದ್ದಿ ಇದೆ. ಇಲ್ಲಿ ತನಕ ಯಾರಿಗೂ ಸಿಗ್ದಲೇ ಇರುವಂತಹ ವಿನಾಯಿತಿಯನ್ನ ಹೈಕೋರ್ಟಿಗೆ ಹೋಗಿ ರಾಣಾ ಜಾರ್ಜ್ ಪಡೆದುಕೊಂಡಿದ್ದಾರೆ. ಆ ವಿನಾಯಿತಿ ಏನು? ಯಾರಿಗೂ ಸಿಕ್ಕಿರಲಿಲ್ಲ. ಯಾವುದು ಆ ವಿನಾಯಿತಿ? ಹೇಗೆ ಪಡೆದುಕೊಂಡ್ರು? ಹೈಕೋರ್ಟ್ನ ದಾರಿ ತಪ್ಪಿಸಿದ್ರಾ?